ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ರೋಹಿಣಿ ನಕ್ಷತ್ರದವರ ಸೀಕ್ರೆಟ್ಸ್ಗಳನ್ನ, ಅವರು ಯಾವ ವಿಚಾರವನ್ನ ಸರಿಪಡಿಸ್ಕೊಳ್ಬೇಕು, ಯಾವ ವಿಚಾರ ಭಗವಂತವರಿಗೆ ಗಾಡ್ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ, ಅದನ್ನು ಯಾವ್ದು ಇಂಪ್ರೂವ್ ಮಾಡ್ಕೊಳ್ಬೇಕು, ಯಾವ ಕೆಲಸ ಕಾರ್ಯ ಉದ್ಯೋಗವನ್ನು ಮಾಡಿದ್ರೆ ರೋಹಿಣಿ ನಕ್ಷತ್ರದವ್ರಿಗೆ ಅಭಿವೃದ್ಧಿ ಆಗತ್ತೆ ಅಂತೇಳಿ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಳ್ತೇನೆ. ರೋಹಿಣಿ ನಕ್ಷತ್ರ ಸಂಪೂರ್ಣವಾಗಿ ವೃಷಭ ರಾಶಿಯಲ್ಲಿ ಬರತಕ್ಕಂಥದ್ದು. ಪ್ರಮುಖ ರೋಹಿಣಿ ನಕ್ಷತ್ರದ ನಕ್ಷತ್ರ ಅಭಿಮಾನ ದೇವತೆ ಚಂದ್ರಗ್ರಹ. ಇನ್ನು ಈ ನಕ್ಷತ್ರದಲ್ಲಿ ಜನನವಾದರೆ ಮಗುವಿಗೆ ಪ್ರಮುಖವಾಗಿ ಓ, ವ, ವಿ ಹಾಗೂ ಉ ಅನ್ನೋ ಅಕ್ಷರದಲ್ಲಿ ನಾಮಕರಣವನ್ನು ಮಾಡಿ ಖಂಡಿತ ಲಾಭವನ್ನ, ಯಶಸ್ಸನ್ನ ಹಾಗೂ ಅಭಿವೃದ್ಧಿಯನ್ನು ಪಡುವಂತರಾಗ್ತಾರೆ. ಇನ್ನು ಈ ನಕ್ಷತ್ರದಲ್ಲೇ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಭೀಮ ಜನನವಾಗಿರತಕ್ಕಂಥದ್ದು. ಈ ರೋಹಿಣಿ ನಕ್ಷತ್ರ ಜನವಾಗಿರತಕ್ಕಂಥವ್ರು ರೂಪವಂತರು, ತುಂಬಾ ಸುಂದರವಾಗಿ ಕಾಣಿಸ್ತಾರೆ. ಸದಾಕಾಲ ಸಹಾಯ ಹಸ್ತವನ್ನ ಕೊಡತಕ್ಕಂಥವ್ರು, ಸ್ನೇಹಜೀವಿ, ಮಾತೃಹೃದಯನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು. ಯಾರಾದ್ರೂ ಹೇಳಿದ್ರೆ ತುಂಬಾ ಬೇಗ ಕರಗ್ಬಿಡ್ತಾರೆ. ಸದಾಕಾಲ ಸಹಾಯವನ್ನು ಮಾಡಬೇಕು ಅಂತ ಇರತಕ್ಕಂಥ ಮನಸ್ಥಿತಿ ಉಳ್ಳತಕ್ಕಂಥವ್ರು. ಸಮಾಜ ಸೇವೆ ಸದಾಕಾಲ ಆತುರತಿರುತ್ತೆ ಮನಸ್ಸು, ಒಬ್ರಿಗೆಲ್ಲ ಒಬ್ರಿಗೆ ಸೇವೆ ಮಾಡಬೇಕು. ತಮ್ಮ ಕೈಯಲ್ಲಿ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ, ಕಷ್ಟ ಅಂತ ಬಂದ್ರೆ ಈ ವ್ಯಕ್ತಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನ ಕೊಡ್ತಾರೆ. ಬುದ್ಧಿ ಚಾತುರ್ಯ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಬುದ್ಧಿವಂತರು, ಚತುರತೆ ಇರುತ್ತೆ ಕೆಲಸ ಕಾರ್ಯದಲ್ಲಿ, ಸ್ಕಿಲ್ ಚೆನ್ನಾಗಿರುತ್ತೆ. ಯಾವ ಕೆಲಸವನ್ನ ಯಾವ ರೀತಿ ಜೋಡಣೆ ಮಾಡಿದ್ರೆ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಈಸಿಯಾಗಿ ಅವ್ರು ತಿಳ್ಕೊಂಡಿರ್ತೀರಿ. ಹಾಗೆಯೇ ಸುಂದರ ಹಾಗೂ ತಮಾಷೆ ಮಾತನಾಡುತ್ತಾ ಕೆಲಸಗಳನ್ನ ಸಾಧಿಸ್ಕೊಳ್ತೀರಿ. ನೋಡೋಕೇನೋ ಸುಂದರವಾಗಿರ್ತೀರಿ, ನೀವು ಆಡತಕ್ಕಂಥ ಮಾತುಗಳು ಸುಂದರದಿಂದ ತಮಾಷೆಯಿಂದಲೇ ಕೂಡಿರುತ್ತೆ, ಆದ್ರೆ ಅದರ ದೊಡ್ಡ ಅರ್ಥವಿರುತ್ತೆ. ನಿಮ್ಮ ಕೆಲಸ ಕಾರ್ಯವನ್ನು ಈಸಿಯಾಗಿ ಮಾಡ್ಕೊಳ್ತೀರಿ. ಅಷ್ಟು ಸುಲಭಕ್ಕೆ ಯಾರನ್ನು ಕೂಡ ಎದುರಾಕೊಳ್ಳೋದಿಲ್ಲ. ಎಲ್ಲರನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಹಾಗೂ ಆತ್ಮೀಯತೆಯನ್ನು ಮಾತಾಡಿಸ್ಕೊಂಡು ಎಲ್ಲರ ಹತ್ರನೂ ಕೂಡ ಕೆಲಸ ಕಾರ್ಯ ತುಂಬಾ ಚೆನ್ನಾಗಿ ತೆಗೆದುಕೊಳ್ತೀರಾ. ಸ್ಕಿಲ್ ನಿಮ್ಮ ಹತ್ರ ತುಂಬಾ ಚೆನ್ನಾಗಿದೆ. ಯಾರ ಹತ್ರ ಹೇಗೆ ಮಾತಾಡಿದ್ರೆ ಕೆಲಸ ಆಗತ್ತೆ ಅಂತ ನಿಮ್ಮನ್ನು ಕಲಿಬೇಕು ಅಂತ ತುಂಬಾ ಜನ ಆಡುಭಾಷೆಯಲ್ಲಿ ಮಾತಾಡ್ತಿರ್ತಾರೆ. ಅದೇ ರೀತಿ ನಿಮಗೆ ಎಲ್ಲ ವಿಚಾರವನ್ನು ಕೂಡ ತಿಳ್ಕೊಳ್ಬೇಕು ಅಂತ ಹಂಬಲವಿರುತ್ತೆ. ಹೊಸದಾಗಿ ಕಲಿಬೇಕು, ಹೊಸತನವನ್ನ ರೂಢಿಸ್ಕೊಳ್ಬೇಕು ಅಂತ ಸದಾಕಾಲ ಮನಸ್ಸು ಆತೋರ್ತಿರುತ್ತೆ. ಏನೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಅದರಲ್ಲಿ ಹೊಸತನವನ್ನ ನೋಡ್ಬೇಕು ಅಂತ ಅಭಿಲಾಷೆನ ಇಟ್ಕೊಂಡಿರ್ತೀರಿ. ಇನ್ನು ಫ್ರೆಂಡ್ಶಿಪ್ ಒಳ್ಳೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಮೇಂಟೈನ್ ಮಾಡ್ಕೊಳ್ತೀರಿ. ಸದಾಕಾಲ ಸ್ನೇಹಿತರಿಗೆ ಸಹಕಾರವನ್ನು ಕೊಡ್ತೀರಾ, ನೀವು ಕೂಡ ಸಹಕಾರ ತೆಗೆದುಕೊಳ್ತೀರಾ. ಸಹಬಾಳ್ವೆಯಿಂದ ಜೀವನವನ್ನ ಮಾಡ್ತೀರಾ. ಸದಾಕಾಲ ವಿದ್ಯೆಗೆ ಪ್ರಾಮುಖ್ಯತೆಯನ್ನು ಕೊಡ್ತೀರಾ. ನಿಮ್ಮ ವಿವೇಕ ನಿಮ್ಮ ತನವನ್ನ ಗುರುತಿಸುತ್ತೆ ಹಾಗೂ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನ ಮಾನವನ್ನ ಪಡೆದುಕೊಳ್ಳುವಂತರಾಗ್ತೀರಾ. ಹಾಗೆಯೇ ಹುಡುಗಿಯರೊಂದಿಗೆ ತುಂಬಾ ಆತ್ಮೀಯತೆಯಿಂದ ಅಕ್ಕ ತಂಗಿಯಾಗಿ ಗೆಳತಿಯಾಗಿ ತುಂಬಾ ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಹತ್ರ ಒಳ್ಳೆ ಬಾಂಡಿಂಗ್ ಅನ್ನ ಮೇಂಟೈನ್ ಮಾಡ್ತಿರ್ತೀರಿ. ತಿಳಿದಿರಲಿ, ಎಷ್ಟೋ ಬಾರಿ ಬೇರೆಯವರ ಆದಷ್ಟು ನೆಗೆಟಿವ್ ಅನ್ನ ಇಟ್ಕೊಂಡು ನೀವು ಸದಾಕಾಲ ಅಂಗಿಸ್ತಿರ್ತೀರಿ. ಅದು ನಿಮ್ಮ ವ್ಯಕ್ತಿತ್ವವನ್ನ ಹಾಳು ಮಾಡುತ್ತೆ. ನಿಮಗೆ ಬ್ಲಾಕ್ ಮಾರ್ಕ್ ತಂದು ಕೊಡತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಜಾಗ್ರತೆ. ಕೆಲವೊಂದು ಬಾರಿ ತೆಗೆದುಕೊಳ್ಳತಕ್ಕಂಥ ನಿಮ್ಮ ನಿರ್ಧಾರದ ಮೇಲೆ ನಿಮಗೆ ನಂಬಿಕೆ ಇರೋದಿಲ್ಲ. ಸ್ವಲ್ಪ ಹಿಂದೆ ಮುಂದೆ ಮಾಡ್ತಿರ್ತೀರಿ. ನಿಮ್ಮ ಸೋದರನ ಮಾವನಿಗೆ ಒಂದಲ್ಲ ಒಂದು ವಿಚಾರವಾಗಿ ನಿಮ್ಮಿಂದ ಸದಾಕಾಲ ಸಮಸ್ಯೆ ಆಗ್ತಾ ಇರುತ್ತೆ. ನೀವು ಎಷ್ಟು ದುಡಿತಾ ಹೋಗ್ತಿರೋ ಅಷ್ಟು ನಿಮ್ಮ ಖರ್ಚುಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಅಧಿಕವಾದ ಖರ್ಚನ್ನ ಸದಾಕಾಲ ರೋಹಿಣಿ ನಕ್ಷತ್ರದವರು ಮಾಡುವಂತರಾಗ್ತೀರಾ. ಸ್ವಲ್ಪ ಖರ್ಚಿನ ವಿಚಾರ ಬಗ್ಗೆ ಜಾಗೃತೆಯಿಂದ ಖರ್ಚು ಮಾಡುವಂತರಾಗಿ. ಹಾಗೆ ಹಠವಂತರು, ಯಾವುದೇ ಕೆಲಸವನ್ನ ಈಗ ಆಗಿದ್ರು ಪರವಾಗಿಲ್ಲ, ಕೆಲಸ ಮುಕ್ತಾಯವಾಗಬೇಕು ಅಂತ ಎಷ್ಟೇ ಶಕ್ತಿ ಮೀರಿದ್ರು ಕೂಡ ಹಠದಿಂದ ಕೆಲಸವನ್ನು ಮಾಡಿಸ್ತೀರಾ, ಸಾಧಿಸ್ತೀರಾ. ಯಾವ ಲೆವೆಲ್ಗೆ ಹೋಗೋಕೆ ಕೂಡ ರೆಡಿ ಆಗಿರ್ತೀರಾ. ಆದ್ರೆ ಕೆಲವೊಂದು ಬಾರಿ ಕೆಲಸ ಕಾರ್ಯದಲ್ಲಿ ಕಳ್ಳಾಟ ಆಡ್ತೀರಾ. ನಿಮಗೆ ಗೊತ್ತಿದ್ರು ಕೂಡ ಕೆಲಸ ಈಗ ಯಾಕೆ ಮಾಡಬೇಕು, ಸ್ವಲ್ಪ ಪೋಸ್ಟ್ಪೋನ್ ಮಾಡೋಣ, ಡಿಲೇ ಮಾಡೋಣ, ದಾನಕ್ ಮಾಡೋಣ, ಈ ತರ ಮನಸ್ಥಿತಿಯನ್ನ ಇಟ್ಕೊಂಡಿರೋ ತರ ಆಗ್ತೀರಾ. ಹಾಗೂ ಸದಾಕಾಲ ಕೆಲಸ ಕಾರ್ಯದಲ್ಲಿ ಆಕ್ಟಿವ್ ಆಗಿದ್ರು ಕೂಡ ಒಂದೊಂದು ಬಾರಿ ಆಲಸ್ಯದಿಂದ ಗೊತ್ತಿಲ್ಲೋ ಕೆಲಸವನ್ನ ನೆಗ್ಲೆಕ್ಟ್ ಮಾಡ್ತೀರಾ. ಮಾಡ್ತಕ್ಕಂಥ ನೆಗ್ಲೆಕ್ಟ್ ಗಳಿಂದನೇ ನಿಮ್ಗೆ ದೊಡ್ಡ ಮಟ್ಟದ ಕೆಟ್ಟ ಹೆಸರು ಬರತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇನ್ನು ಯಥೇಚ್ಛವಾಗಿ ಶ್ರದ್ಧೆಯಿಂದ ಕೆಲಸವನ್ನ ಮಾಡುವಂತರಾಗಿ. ಹಾಗೆಯೇ ಕೆಲವೊಂದು ವಿಚಾರಕ್ಕೆ ಕಲ್ಲು ಹೃದಯವನ್ನು ಇಟ್ಕೊಂಡಿರ್ತಾರ. ಕೆಲವೊಂದು ವಿಚಾರ ಕೆಲವರು ಜನರು ನಿಮಗೆ ಇಷ್ಟವಾಗಿಲ್ಲ, ಬೇಕಾಗಿಲ್ಲ, ಆ ವಸ್ತು ಬೇಕಾಗಿಲ್ಲ ಅಂತ ಒಂದ್ಸರಿ ಡಿಸೈಡ್ ಮಾಡಿದ್ರೆ ಭಗವಂತನೇ ಬಂದು ಹೇಳೋರು ಕೂಡ ಆ ವಸ್ತುವನ್ನ ವ್ಯಕ್ತಿಯನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ. ತಿಳಿದಿರ್ಲಿ, ರೋಹಿಣಿ ನಕ್ಷತ್ರದಲ್ಲಿ ಯಾರಿದ್ದೀರೋ ನಿಮ್ಮ ಮೊದಲನೇ ಪ್ರೀತಿ ಖಂಡಿತವಾಗಿಯೂ ಸೋತಿರುತ್ತೆ. ಅಂದ್ರೆ ಮೊದಲನೇ ಪ್ರೀತಿಯಲ್ಲಿ ಅಷ್ಟು ಸಕ್ಸಸ್ ಅನ್ನ ನೀವು ರೋಹಿಣಿ ನಕ್ಷತ್ರದವರು ಪಡೆದುಕೊಳ್ಳೋಕೆ ಸಾಧ್ಯವೇ ಇರೋದಿಲ್ಲ. ಸದಾಕಾಲ ಆ ಪ್ರೀತಿ ಮನಸ್ಸಲ್ಲೇ ಇಟ್ಕೊಂಡು ಬರುವಂತಹ ವ್ಯಕ್ತಿತ್ವ ಉಳ್ಳವರಾಗಿರ್ತೀರಿ. ಆದರೆ
ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಿಮ್ಮ ಅರ್ಥವನ್ನು ಮಾಡ್ಕೊಂಡು ಹೋದ್ರೆ ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಹುಡುಗಿ ಸಿಕ್ಕೇ ಸಿಗ್ತಾಳೆ, ವರ ಸಿಕ್ಕೇ ಸಿಗ್ತಾನೆ. ಇನ್ನು ಯಾವ ವಿಚಾರವನ್ನ ನೀವು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವು ಆಲೋಚನೆಯನ್ನು ಕೆಲವು ಬಾರಿ ಸರಿಪಡಿಸ್ಕೊಳ್ಬೇಕು. ಹಾಗೆಯೇ ಸದಾಕಾಲ ವಿಭಿನ್ನವಾಗಿ ಆಲೋಚನೆ ಮಾಡಿಕೊಂಡು ಒಳ್ಳೆ ಡಿಸಿಷನ್ ತೆಗೆದುಕೊಳ್ಬೇಕು. ಕ್ರಿಯೇಟಿವಿಟಿಯಿಂದ ಕೆಲಸವನ್ನು ಗುರುತಿಸ್ಕೊಳ್ಬೇಕು ಅಂತ ಏನನ್ನೋ ಮಾಡಕ್ ಹೋಗಿ ಇರೋದ್ರೂ ಕೂಡ ಕಳ್ಕೊಳ್ಳತಕ್ಕಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರಾ. ಕೆಲಸ ಕಾರ್ಯದಲ್ಲಿ ಜಾಗ್ರತೆಯಿಂದ 2 ಬಾರಿ ಯೋಚನೆ ಮಾಡಿ ತದನಂತರ ಡಿಸಿಷನ್ ತೆಗೆದುಕೊಳ್ಳಿ, ಖಂಡಿತವಾಗಿಯೂ ಅಭಿವೃದ್ಧಿ ಆಗುತ್ತೆ. ಹಾಗೆಯೇ ರೋಹಿಣಿ ನಕ್ಷತ್ರದವರು ಒಂದಲ್ಲ ಒಂದು ವಿಚಾರದಲ್ಲಿ ಬಾಧೆಯನ್ನು ಅನುಭವಿಸ್ತಾ ಇರ್ತಾರೆ. ಪ್ರಮುಖವಾಗಿ ಶೀತ ಯಥೇಚ್ಛವಾಗಿ ನಿಮ್ಗೆ ಆಗುತ್ತೆ. ಸ್ವಲ್ಪ ಕೋಲ್ಡ್ ಪದಾರ್ಥಗಳನ್ನ ಅಥವಾ ಕೋಲ್ಡ್ ಇರತಕ್ಕಂಥ ಪ್ರದೇಶಗಳಲ್ಲಿ ಅಷ್ಟು ಆಕ್ಟಿವ್ ಆಗಿರಬೇಡಿ. ಅದು ನಿಮ್ಮ ದೇಹವನ್ನ ಇನ್ನು ಕೆಲಸ ಕಾರ್ಯದಲ್ಲಿ ಸಪೋರ್ಟ್ ಮಾಡದ ರೀತಿ ಮಾಡ್ಬಿಡುತ್ತೆ. ಇನ್ನು ಯಾವ ವ್ಯವಹಾರ ಬಿಸ್ನೆಸ್ ಅನ್ನ ಪ್ರಮುಖವಾಗಿ ರೋಹಿಣಿ ನಕ್ಷತ್ರದವ್ರು ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ನೀರಿನ ಬಿಸ್ನೆಸ್ ಅನ್ನು ಮಾಡಿ ಖಂಡಿತವಾಗಿ ಸಕ್ಸಸ್ ಕಾಣುತ್ತೆ. ಹಾಲಿನ ಪದಾರ್ಥಗಳನ್ನು ವ್ಯವಹಾರವನ್ನು ಮಾಡಿ ಖಂಡಿತ ಅಭಿವೃದ್ಧಿಯನ್ನು ಹೊಂದುವಂತರಾಗ್ತೀರಾ. ಹಾಗೆ ಹೋಟೆಲ್ ಬಿಸ್ನೆಸ್ ಅನ್ನು ಮಾಡಿ ಖಂಡಿತವಾಗಿ ವಿಶ್ವ ಲಾಭ ನಿಮಗೆ ಸದಾಕಾಲ ಕಾಪಾಡಿಕೊಡುತ್ತೆ. ಹಾಗೆಯೇ ಪೆಟ್ರೋಲ್ ಬಿಸ್ನೆಸ್ ಅನ್ನ ಮಾಡಬಹುದು, ಪ್ಲಾಸ್ಟಿಕ್ ಸಂಬಂಧಪಟ್ಟ ಬಿಸ್ನೆಸ್ ಗಳನ್ನ ಮಾಡಬಹುದು, ಹಡಗಿನಲ್ಲಿ ವ್ಯವಹಾರವನ್ನು ಮಾಡಬಹುದು. ಖಂಡಿತವಾಗಿಯೂ ರೋಹಿಣಿ ನಕ್ಷತ್ರದವರಿಗೆ ಯಥೇಚ್ಛವಾಗಿ ಲಾಭವನ್ನು ತಂದುಕೊಡುತ್ತೆ. ರೋಹಿಣಿ ನಕ್ಷತ್ರದವರು ಸದಾಕಾಲ ಶಿವನನ್ನ ಆರಾಧನೆ ಮಾಡಿ, ಖಂಡಿತ ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗುತ್ತೆ. ಶಿವನ ಅನುಗ್ರಹದಿಂದ ಉತ್ತಮ ಆರೋಗ್ಯವನ್ನ ಹಾಗೂ ಇನ್ನು ಯಥೇಚ್ಛವಾಗಿ ಕ್ರಿಯೇಟಿವ್ ಕೆಲಸ ಮಾಡತಕ್ಕಂಥ ಅನುಗ್ರಹವನ್ನ ಪಡೆದುಕೊಳ್ತೀರ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರವನ್ನು ಸಿಗೋಣ. ಭಗವಂತ ನಿಮ್ಮ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳನ್ನ ಸದಾಕಾಲ ಈಡೇರಿಸಿಕೊಳ್ಳಿ ಅಂತ ನಾನು ಆಶಿಸ್ತೇನೆ. ಶುಭಮಸ್ತು.